ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ಇವರ ವತಿಯಿಂದ ಜಿಲ್ಲಾ ಘಟಕದ ಬಾಗಲಕೋಟೆ ಹಾಗೂ ತಾಲೂಕಾ ಘಟಕ ಬಾದಾಮಿ ಇವರ ನೇತೃತ್ವದಲ್ಲಿ ಬಾಗಲಕೋಟೆ ಜಿಲ್ಲೆಯ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ನೀರುಬೂದಿಹಾಳ ಗ್ರಾಮದಲ್ಲಿ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು ಭಾಗವಹಿಸಿದರು. ಜಿಲ್ಲಾ ಅಧ್ಯಕ್ಷರಾದ ಶಿವಾನಂದ ಶೆಲ್ಲಿಕೇರಿ ಮತ್ತು ತಾಲೂಕಾ ಅಧ್ಯಕ್ಷರಾದ BF ಹೊರಕೇರಿ ಅವರು ಅತ್ಯಂತ ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದರು. ಸಮ್ಮೇಳನದ ಸರ್ವ ಅಧ್ಯಕ್ಷರು ಡಾಕ್ಟರ್ YM ಯಾಕೊಳ್ಳಿ ಅವರು ಕೂಡ ಭಾಗವಹಿಸಿ ಅನೇಕ ವಿಚಾರಗಳನ್ನ ವಿನಿಮಯ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ದಮನಿತ ಲೋಕದ ಸಬಲೀಕರಣ ವಿಶೇಷ ಉಪನ್ಯಾಸ 3 ಇದರಲ್ಲಿ ಯಮನಪ್ಪ ಗುಣದಾಳ್ ಅವರು ಕೂಡ ಭಾಗವಹಿಸಿ ಮಾತನಾಡಿದರು. ಬಾಗಲಕೋಟೆ ಜಿಲ್ಲೆಯ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನೀರುಬೂದಿಹಾಳ ಈ ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ಹಿರಿಯ ಪತ್ರಕರ್ತರು ಆಗಿರ್ತಕ್ಕಂಥ ನಾಯ್ಕರ್ ಸರ್ ಅವರೇ, ಇದೀಗ ತಾನೇ ಮಾತನಾಡಿರ್ತಕ್ಕಂಥ ಸಾಹಿತಿಗಳಾಗಿರ್ತಕ್ಕಂಥ ಗಗ್ರಿ ಸರ್ ಅವರೇ ಮತ್ತು ಅವರಿವರೇನದೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ. ಆಕ್ಚುಲಿ 11 ಗಂಟೆಗೆ ನಾನು ಬರ್ಬೇಕಾಗಿತ್ತು. ದಯವಿಟ್ಟು ನಾನು ಆ ಗುಳ್ಳೇದಗುಡ್ ರೂಟಿಗೆ ಹೋಗಿ ಅಲ್ಲಿಂದ ಸುತ್ತೋಡು ಬಂದೆ. ದಯವಿಟ್ಟು ಎಲ್ಲರಲ್ಲಿ ಕ್ಷಮೆ ಕೇಳ್ತೀನಿ. ಈ ಏನು ದಮನಿತ ಲೋಕದ ಸಬಲೀಕರಣ ಇದರಲ್ಲಿ ಒಂದು ಆಶಯ ನುಡಿ ಮಾತನಾಡ್ಲಿಕ್ಕೆ ನನಗೊಂದಿಷ್ಟು ಅವಕಾಶ ಕೊಟ್ಟಿದ್ರು. ಆದ್ರೆ ಸಮಯದ ಅಭಾವ ಇರುವ ಕಾರಣ ನಾನು ಒಂದು 5-10 ನಿಮಿಷದಲ್ಲಿ ನನ್ನ ಮಾತುಗಳನ್ನ ಮೊಟಕುಗೊಳಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಭಾರತ ದೇಶ ಅಂದ್ರೆ ತಮ್ಮೆಲ್ಲರಿಗೂ ಗೊತ್ತು. ಇಲ್ಲಿ ಅನೇಕ ಪರಂಪರೆಗಳು, ಅನೇಕ ಸಂಸ್ಕೃತಿಗಳು, ಅನೇಕ ಭಾಷೆಗಳು, ಅನೇಕ ಜನಾಂಗಗಳು ಎಲ್ಲವನ್ನ ನೋಡ್ಲಿಕ್ಕೆ ನಮಗೆ ಸಿಗ್ತದೆ. ಆದ್ರೆ ಭಾರತಕ್ಕೆ ಅಂಟುಕೊಂಡಿರುವಂತ ಬಹಳ ದೊಡ್ಡ ರೋಗ ಅಂದ್ರೆ ಅದು ಜಾತಿ ವ್ಯವಸ್ಥೆ. ಒಂದಿಲ್ಲ ಒಂದು ರೂಪದಲ್ಲಿ, ಒಂದಿಲ್ಲ ಒಂದು ವಿಷಯದಲ್ಲಿ ನಾವು ಎಲ್ಲರೂ ಕೂಡ ಜಾತಿ ಮಾಡೋದನ್ನ ನೋಡ್ತಾನೆ ಇದ್ವಿ. ಇದೀಗ ತಾನೇ ಅನೇಕ ಸಾಹಿತಿಗಳು, ವಿಚಾರವಂತರು ಮಾತನಾಡಿದ್ದಾರೆ. ದೇಶದಲ್ಲಿರುವಂತಹ ರಾಜಕಾರಣಿಗಳು ಏನ್ ಮಾಡ್ತಾ ಇದ್ದಾರ, ದೇಶದಲ್ಲಿರುವಂತಹ ಸಾಹಿತ್ಯಗಾರರು ಏನ್ ಮಾಡ್ತಾ ಇದ್ದಾರ, ದೇಶದಲ್ಲಿರುವಂತಹ ದೊಡ್ಡ ದೊಡ್ಡ ನಾಯಕರುಗಳು, ಉದ್ಯಮಿಗಳು, ಜಗತ್ತಿನ ಅನೇಕ ರಾಷ್ಟ್ರಗಳು ಬದಲಾವಣೆ ಕಡೆಗೆ ಹೋಗ್ತಾ ಇದ್ರ ಬಹುಶಃ ನಮ್ಮ ದೇಶ ಮರಳಿ ಮತ್ತೆ ಜಾತಿ ವ್ಯವಸ್ಥೆ ಕಡೆ ಹೋಗುವಂತ ದಿನಗಳನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ದಿನ ಯಾವ ದಮನಿತರು ಮೇಲೆ ಬಂದು ಸಬಲೀಕರಣಗೊಂಡು ಸಮಾನತೆಯ ದಾರಿಯನ್ನು ಹಿಡಿಬೇಕಾಗಿತ್ತು, ಅಂಥದ್ರಲ್ಲಿ ಯಾವ ಬದಲಾವಣೆನೂ ಇಲ್ಲದೆ ಒಂದು ರೀತಿ ನಿಂತ ನೀರಿನ ರೀತಿಯಲ್ಲಿ ನಮ್ಮ ದೇಶ ನಮಗೆ ಭಾಸ ಆಗ್ತದೆ. ಇವತ್ತಿನ ದಿನ ನಮ್ಮಲ್ಲಿ ಈಗ ನಿನ್ನೆ ಮೊನ್ನೆ ತಾನೇ ಸುನೀತಾ ವಿಲಿಯಮ್ಸ್ ಅನ್ನುವಂಥವ್ರು ಇವತ್ತ ಎಷ್ಟೋ ದಿನಗಳ ಕಾಲ ಅಂತರಿಕ್ಷದಲ್ಲಿ ಸಿಕ್ಕಾಕೊಂಡು ಮರಳಿ ಭಾರತಕ್ಕೆ ಬಂದಾರ. ಇನ್ನೊಂದು ಕಡೆ ಜಗತ್ತು ಬದಲಾವಣೆಯತ್ತ ದಾಪುಗಾಲನ್ನ ಇಟ್ಟು ಹೊಸ ಹೊಸ ಆವಿಷ್ಕಾರಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಆದ್ರೆ ದುರಂತ ಏನಂದ್ರೆ ಈ ದೇಶದೊಳಗಡೆ ಇವತ್ತಿಗೂ ಪೂರ್ಣ ಪ್ರಮಾಣದ ಶಿಕ್ಷಣ ಮುಟ್ಟಿಲ್ಲ. ನಿಮ್ಗೆ ಅಚ್ಚರಿ ಅನಿಸ್ಬೋದು, ನಿಮ್ಮ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ನಾವು ನೋಡ್ತಾ ಇದ್ರೆ ನಮ್ಮ ತಾಯಂದಿರು, ನಮ್ಮ ಹೆಣ್ಣು ಮಕ್ಕಳು ಇವತ್ತಿಗೂ ಕತ್ತಲೆಯಲ್ಲಿ ಶೌಚವನ್ನ ಮಾಡುವಂತ ವ್ಯವಸ್ಥೆ ಈ ದೇಶದೊಳಗಡೆ ಇತ್ತು. ಅದು ಕೇವಲ ದಲಿತರಿಗೆ ಮಾತ್ರ ಅಲ್ಲ, ಒಂದೊಂದು ಊರುಗಳಲ್ಲಿ ಶೌಚಾಲಯಗಳೇ ಇಲ್ಲ, ಸಾರ್ವಜನಿಕ ಶೌಚಾಲಯಗಳಿಲ್ಲ, ವೈಯಕ್ತಿಕ ಶೌಚಾಲಯಗಳಿಲ್ಲ. ಒಂದು ಕಡೆ ನಾವೆಲ್ಲ ಅಕ್ಷರದ ಹಬ್ಬ ಮಾಡ್ತೀವಿ, ಸಾಹಿತ್ಯ ಕಾರ್ಯಕ್ರಮಗಳನ್ನ ಮಾಡ್ತೀವಿ, ಸಮಾವೇಶಗಳನ್ನ ಮಾಡ್ತೀವಿ. ಮೊನ್ನೆ ಎಲ್ಲರೂ ಕುಂಭಮೇಳಕ್ಕೂ ಹೋಗಿ ಬಂದ್ರಿ. ಕೋಟ್ಯಾಂತರ ಜನ ಅಲ್ಲಿ ಏನಪ್ಪಾ ಅಂದ್ರೆ ಭೇಟಿ ಕೊಟ್ರು ಅನ್ನುವಂಥದ್ದೆಲ್ಲ ನೋಡಿದೀವಿ. ಯಾವುದಕ್ಕೂ ವಿರೋಧ ಇಲ್ಲ. ಆದರೆ ಮನುಷ್ಯರಿಗಿಂತಲೂ ದೇವರೇ ಜಾಸ್ತಿ ಇರುವಂತ ಈ ದೇಶದಲ್ಲಿ ಮನುಷ್ಯರ ಉದ್ಧಾರ ಯಾಕಾಗ್ತಾ ಇಲ್ಲ? ಇದು ಯಕ್ಷ ಪ್ರಶ್ನೆ ನಮಗ. ಮನುಷ್ಯರಿಗಿಂತಲೂ ದೇವರು ಜಾಸ್ತಿ ಇದ್ದಾರೆ ಈ ದೇಶದೊಳಗಡೆ. ಪ್ರತಿಷ್ಠಿತ ದೇವರುಗಳು 36 ಕೋಟಿ ಇದ್ರೆ ಕಲ್ಲವ್ವ, ಮರಗವ್ವ, ದ್ಯಾಮವ್ವ, ದುರ್ಗವ್ವ ಅನ್ನುವಂತ ನಾವೇ ನಿರ್ಮಾಣ ಮಾಡ್ಕೊಂಡಿರುವಂತ 106 ಕೋಟಿ ದೇವರುಗಳು. ಒಂದೊಂದು ಗಲ್ಲಿ ಒಳಗ 10 ದೇವರ ದೇವಸ್ಥಾನಗಳನ್ನ ನಾವು ನಿರ್ಮಾಣ ಮಾಡ್ಕೊಂಡಿವಿ. ಆದ್ರೂ ಬದಲಾವಣೆ ಆಗ್ತಾ ಇಲ್ಲ. ನಮ್ಮ ತಾಯಂದಿರು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕಾದ್ರೆ
ಇವತ್ತು IAS, IPS, IRS, ಸಾಹಿತಿಗಳು, ಉದ್ಯಮಿಗಳು, ರಾಜಕಾರಣಿಗಳು, ದೇಶ ವಿದೇಶಗಳಲ್ಲಿ ನೀವು ಸುತ್ತ ಇದ್ದೀರಿ ಅಂದ್ರೆ ನಿಮ್ಮ ಮನೆಯೊಳಗಡೆ ನಿಮ್ಮ ತಂದೆ ತಾಯಂದ್ರು ಶಿಕ್ಷಣವನ್ನ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಯಾವ ದೇವರುಗಳು ಕೂಡ ಕಾರಣ ಅಲ್ಲ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋವಿಲ್ ಅಂತಕ್ಕಂಥ ಒಂದು ವರದಿಯನ್ನು ಜಾರಿದ ಪರಿಣಾಮವಾಗಿ ಇವತ್ತು ಹೆಣ್ಣು ಮಕ್ಕಳು ಶಿಕ್ಷಣವಂತರಾಗಿದ್ದಾರೆ. ಆದ್ರೆ ಶಿಕ್ಷಣವನ್ನ ಕಲಿತ ಮಹಿಳೆಯರು ಇದನ್ನ ಹೇಳಲ್ಲ, ಇದನ್ನ ಒಪ್ಕೊಳ್ಳಲ್ಲ. ಅವ್ರು ಹೇಳ್ತಾರಲ್ಲ, ನಮ್ಮ ದೇವರ ಪುಣ್ಯದಿಂದ ನೌಕರಿ ಆಯ್ತು, ದೇವರ ಪುಣ್ಯದಿಂದ ನಾ ಟೀಚರ್ ಆದೆ, ದೇವರ ಪುಣ್ಯದಿಂದ ನಾ ಪೈಲಟ್ ಆದೆ. ಅರೆ, ಸಾವಿರಾರು ವರ್ಷಗಳ ಹಿಂದೆ ನಿಮ್ ದೇವರಿತ್ತು, ಮತ್ತೆ ಈಗ ನೀವು ಯಾಕೆ ಪೈಲಟ್ ಆದ್ರೆ? ಅವತ್ತ ಪೈಲಟ್ ಆಗ್ಬೇಕಾಗಿತ್ತಲ್ಲ, ಅವತ್ತೇ ಟೀಚರ್ಗಳಾಗಬೇಕಾಗಿತ್ತಲ್ಲ. ಈ ದೇಶದ ವ್ಯವಸ್ಥೆ ಹೆಂಗಿತ್ತಂದ್ರೆ ಹೆಣ್ಣು ಮಕ್ಕಳು ಈ ಒಂದು ಮನೆಯಲ್ಲಿ ಊಟ ಮಾಡ್ಲಿಕ್ಕೆ, ಬಟ್ಟೆ ಬರೆಗಳನ್ನ ತೊಳಿಲಿಕ್ಕೆ, ಗಂಡು ಮಕ್ಕಳನ್ನ ಖುಷಿ ಪಡಿಸಲಿಕ್ಕೆ, ಬಂದವರನ್ನ ಅವರ ಯೋಗಕ್ಷೇಮವನ್ನ ನೋಡಿಕೊಳ್ಳಲಿಕ್ಕೆ, ಸತ್ತ ಮೇಲೂ ಸಹಿತ ನಿಮ್ಮ ಹೊರಗಡೆ ಅವಕಾಶ ಇಲ್ಲ, ಮನೆ ಒಳಗಡೆ ಇರಬೇಕಾಗಿತ್ತು ನೀವು. ಆಗ ಪುರುಷ ಪ್ರಧಾನ ರಾಷ್ಟ್ರದಲ್ಲಿ ಪುರುಷನ ಸಮಾನಾರ್ಥಕವಾಗಿ ಎಲ್ಲಾ ರಂಗದಲ್ಲೂ ಮುಂದುವರಲಿಕ್ಕೆ ಅವಕಾಶ ಕೊಟ್ಟವರು ಯಾರಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದನ್ನು ಮರಿಬಾರ್ದು ಯಾವ ಹೆಣ್ಣು ಮಕ್ಕಳನ್ನು ಕೂಡ, ಯಾವ ಹೆಣ್ಣು ಮರಿಬಾರ್ದು. ದಲಿತ ಹೆಣ್ಣು ಮಕ್ಕಳು ಅಷ್ಟೇ ಅಲ್ಲ, ಈ ದೇಶದಲ್ಲಿರುವಂತ ಎಲ್ಲಾ ಜಾತಿ 6800 ಜಾತಿ ಹೆಣ್ಣು ಮಕ್ಕಳು, ಇನ್ಕ್ಲೂಡಿಂಗ್ ಧರ್ಮಗಳು, ಕ್ರಿಶ್ಚಿಯನ್, ಮುಸ್ಲಿಂ, ಬೌದ್ಧ, ಸಿಖ್, ಏನೆಲ್ಲ ಧರ್ಮಗಳು ಎಲ್ಲರಿಗೂ ಅವಕಾಶವನ್ನ ಅಂಬೇಡ್ಕರ್ ಅವರು ಕೊಡ್ತಾರೆ. ಮತ್ತೆ ನಾನು ಬಹಳಷ್ಟು ಕೇಳಲ್ಪಡುವಂತ ವಿಷಯ ಏನಂದ್ರ, ಏನ್ರಿ ಅಂಬೇಡ್ಕರ್ ಅವರ ಅಂದ ತಕ್ಷಣ ಅಥವಾ ದಮನಿತರು ಅಂದ ತಕ್ಷಣ ನೆನಪಿಗೆ ಬರೋ ದಲಿತರು ಮಾತ್ರ. ಆವಾಗಲೇ ಮಾತಾಡ್ತಿದ್ರಲ್ಲ, ದಲಿತರು ಅಸ್ಪೃಶ್ಯರು. ಅಂಬೇಡ್ಕರ್ ಮೀಸಲಾತಿಯನ್ನು ಕೊಟ್ರು ಯಾರಿಗ್ರಿ? ಅದೇ ದಲಿತರು ಕೊಟ್ಟಾರ್ರಿ ಮೀಸಲಾತಿ. ನಮಗೇನ್ ಕೊಡ್ತಾರ ಅವರು? ಅಂಬೇಡ್ಕರ್ ಅದಾರಂತ ದಲಿತರು ಅದಾರ ಇಲ್ಲಿ, ಅಂಬೇಡ್ಕರ್ ಅದಾರಂತ ಅವರಲ್ಲಿ ರಾಜಕಾರಣ ಮಾಡಕತ್ತಾರ. ನಾನು ಇವತ್ತು ಕಳವಳ ವ್ಯಕ್ತಪಡಿಸ್ತೀನಿ. ಇಷ್ಟೊಂದು ಮುಂದುವರಿದ ಯುಗದಲ್ಲಿ 2025ನೇ ಇಸ್ವಿ ಎಲ್ಲವೂ ಮುಂದುವರೆದಿರುವಂತದ್ದು, ಕೈಯಲ್ಲಿ ಅಂಗೈಯಲ್ಲಿ ಅರಮನೆ ಅಂತಾರಲ್ಲ, ಹಂಗ ನಿಮ್ಗೆ ಮೊಬೈಲ್, ವಾಟ್ಸ್ಆಪ್, ಇನ್ನೇನೇನೋ ಸಾಮಾಜಿಕ ಜಾಲತಾಣಗಳ ದೊಡ್ಡ ದೊಡ್ಡ ಎಲ್ಲಾ ವಿಚಾರ ತಿಳ್ಕೊಂತ ಅವಕಾಶ ಇದ್ರು, ನೀವು ಒಂದು ದಿನ ಸಂವಿಧಾನವನ್ನ ನೋಡ್ಲಿಲ್ವಲ್ಲ. ಈ ದೇಶದ ಜನ, ಈ ದೇಶದ ವಿದ್ಯಾವಂತರು ಸಂವಿಧಾನವನ್ನ ಓದ್ಲಿಲ್ಲಲ್ಲ, ಈ ದೇಶದ ಮಹಿಳೆಯರು ಸಂವಿಧಾನವನ್ನ ಓದ್ಲಿಲ್ಲಲ್ಲ. ಬಹುಶಃ ಓದಿದ್ರೆ ಇಷ್ಟೊಂದು ಗೊಂದಲನೇ ಇರ್ತಿರ್ಲಿಲ್ಲ. ಈ ದೇಶದಲ್ಲಿ ಪ್ರತಿಯೊಂದು ಜಾತಿಗೂ ಮೀಸಲಾತಿ ಇದೆ, ಪ್ರತಿಯೊಂದು ಜಾತಿಗೂ ಕೇವಲ ದಲಿತರಿಗೆ ಮಾತ್ರ ಮೀಸಲಾತಿ ಇಲ್ಲ. ಕೆಲವೊಬ್ರು ಹೇಳ್ತಾ ಇದ್ರು ಅದನ್ನ, ನಾವು ಮೀಸಲಾತಿ ಇಲ್ರಿ ನಮಗ, ನಾವು ಜನರಲ್ ಕೆಟಗರಿ ಅಂತೇಳಿ. ಜನರಲ್ ಕೆಟಗರಿಯವರು ಕೂಡ 2019ರಲ್ಲಿ ನರೇಂದ್ರ ಮೋದಿ ಅವರು EWS ಮಾಡುವ ಮೂಲಕ ಅವರಿಗೂ ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ಆದ್ರೆ ನಿಮ್ಮ ಮನಸ್ಥಿತಿಗಳನ್ನು ಒಪ್ಕೊಳ್ಳುತ್ತೇ ಇಲ್ಲ. ಮೀಸಲಾತಿ ಅಂದ್ರೆ ದಲಿತರಿಗೆ ಮಾತ್ರ, ಅಂಬೇಡ್ಕರ್ ಅಂದ್ರೆ ದಲಿತರು ಮಾತ್ರ, ಬಸವಣ್ಣಂದ್ರೆ ಲಿಂಗಾಯತರು ಮಾತ್ರ, ಸಂಗೊಳ್ಳಿ ರಾಯಣ್ಣ ಅಂದ್ರೆ ಕುರುಬರಿಗೆ ಮಾತ್ರ, ಇನ್ನೊಬ್ಬ ಮಹಾನ್ ನಾಯಕರು ಅಂದ್ರೆ ಅವರವ್ರ ಜಾತಿಗೆ ಮಾತ್ರ. ಈ ಜಾತಿ ವ್ಯವಸ್ಥೆ ಹೋಗಲಾಡೋದು ಯಾವಾಗ? ಈ ರಾಜಕಾರಣ ಅದನ್ನ ಮಾಡ್ತಾರಂತ ಮಾಡಿರಿ ನೀವು? ಖಂಡಿತ ಮಾಡೋದಿಲ್ಲ. ಅಥವಾ ದೊಡ್ಡ ದೊಡ್ಡ ಶ್ರೀಮಂತರು ಮಾಡ್ತಾರೆ ಅಂತ ಮಾಡಿರಿ ನೀವು? ಖಂಡಿತ ಮಾಡೋದಿಲ್ಲ. ಜಾತಿ ವ್ಯವಸ್ಥೆ ಹೋಗ್ಬೇಕಾದ್ರ ವೈಜ್ಞಾನಿಕ ಮನೋಭಾವನೆ ಬರಬೇಕು. ವೈಜ್ಞಾನಿಕ ಮನೋಭಾವನೆ ಬರಬೇಕಾದ್ರ ನೀವು ಶಿಕ್ಷಣವಂತರ ಜೊತೆಗೆ ಪ್ರಜ್ಞಾವಂತರಾಗಬೇಕು. ಶಿಕ್ಷಣವಂತರ ಬಹಳ ಜನ ಅದಾರ, ಅದರಲ್ಲಿ ಪ್ರಜ್ಞೆ ಬೇಕಲ್ಲ. ಈ ದೇಶದ ಪ್ರಜೆಗಳಾದ ನಾವು, ಭಾರತೀಯರಾದ ನಾವು ಎಲ್ಲರೂ ಅಣ್ಣತಮ್ಮರು. ನಾವು ಅಣ್ಣತಮ್ಮರಿದ್ದೀವಿ. ಇಲ್ಲಿ ಯಾರೋ ಒಬ್ರಿಗೆ ನೋವಾಗಿದೆ, ಒಬ್ರಿಗೆ ಕಷ್ಟ ಇದೆ ಅಂದ್ರೆ ಅವರು ನಮ್ಮ ಸಹೋದರ ಸಹೋದರಿ ಅನ್ನುವಂತ ಭಾವನೆ ಬರಬೇಕು. ಆ ಆಕ್ಸಿಡೆಂಟ್ ಆದ್ರ ಯಾರು ನೋಡುವ ಮೊಬೈಲ್ ತೆಗಿ, ಯಾವ ಜಾತಿ ಅವ ಅಂತಾರೆ. ಮನುಷ್ಯ ಜಾತಿ ಒಬ್ಬ ಆಕ್ಸಿಡೆಂಟ್ ಆಗಿನಂತ ಯಾರು ಅನ್ನಂಗಿಲ್ಲ. ಯಾವ ಜಾತಿ ಅವ ಅಂತಾರ. ಈ ಕೆಳಗಿನ ಫೋನ್ ಹತ್ತಿರ ಅಂತಾರ, ಮೇಲಿನ ಫೋನ್ ಹತ್ತಿರ ಅಂತಾರ, ಇನ್ನೊಬ್ರು ಯಾರು ಸಿಕ್ಕರೆ ಆ ಜಾತಿಯವ್ರು ಫೋನ್ ಹತ್ತಿರ ಅಂತಾರ. ಅದೇ ಒಬ್ಬ ಮನುಷ್ಯತ್ವ ಇರುವಂತ ಮನುಷ್ಯ ಅವನು ಏನೋ ಒಂದು ಆಗಿದೆ, ಅಪಘಾತ, ಹೋಗಿ ಅಡ್ಮಿಟ್ ಮಾಡ್ಬೇಕು ಅನ್ನುವಂಥದ್ದಿಲ್ಲ. ದವಾಖಾನೆಗೆ ಹೋಗೋ ಮಟ್ಟ ಅವನಿಗೆ ಜಾತಿ ಯಾವ ಏನು ಅಂತ ಮಾಡ್ತಾರ. ದವಾಖಾನೆಗೆ ಹೋದ ನಂತರ ಬ್ಲಡ್ ಬೇಕಾಗೈತೆ ಅವನಿಗೆ. ಅವಾಗ ನಮ್ ಜಾತಿಯವ್ರು ಯಾರಿದ್ರೆ ಬರೀಪ್ಪ ಬ್ಲಡ್ ಕೂಡ ಕನ್ನಂಗಿಲ್ಲ. ಸರ ಪಟ್ನ ಹಾಕ್ರಿ, ಯಾವ್ದಕ್ಕೆ ಇರುವಲ್ದಕ್ಕೂ ಬದುಕ್ಲವ ಅಂತೀರಿ. ಈಗ ಶಬ್ದ ಹಾಕಿಬಿಡ್ರಿ ಅವನಿಗೆ ರಕ್ತ ಅಂತೀರಿ.
ಅದು ಓ ಪಾಸಿಟಿವ್ ಹೊತ್ತು ಬಿ ಪಾಸಿಟಿವ್ ಹೊತ್ತು ಏನಿತ್ತು ಓ ನೆಗೆಟಿವ್ ಏನಿದ್ರು ಹಾಕಂತೀರಿ. ಒಂದೇನಾಕತಿ ಸ್ನೇಹಿತರೆ ಅಂದ್ರ ಈ ಮೂಢನಂಬಿಕೆ ಮತ್ತು ಜಾತಿ ವ್ಯವಸ್ಥೆ ಇದು ಭಾರತಕ್ಕೆ ಅಂಟಿಕೊಂಡಿರುವಂತ ಬಹಳ ದೊಡ್ಡ ವೈರಸ್, ಬಹಳ ದೊಡ್ಡ ರೋಗ ಇವು. ಇದು ನಿರ್ಮೂಲನೆ ಆಗದೆ ನಮ್ಮ ದೇಶ ಉದ್ಧಾರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಆಲೋಚನೆ ಮಾಡಿ ನೋಡ್ರಿ, ಎಲ್ಲೆಲ್ಲಿ ಸಮಾನತೆ ಇದ್ರೆ ಅಲ್ಲೆಲ್ಲಿ ಆ ಗ್ರಾಮಗಳಾಗ್ಲಿ, ಆ ಊರಾಗ್ಲಿ, ಆ ತಾಲೂಕಾಗ್ಲಿ ಮೇಲೆ ಬಂದವು. ಎಲ್ಲೆಲ್ಲಿ ಜಾತಿ ವ್ಯವಸ್ಥೆ ಐತಲ್ಲ ಆ ಊರ ಗೌಡನ ಮನುಷ್ಯಟ್ಟು ಹಂಗ ಇರ್ತೈತಿ. ನಾನಾ ಈ ದೇಶಕ್ಕೆ ಈ ಊರಿಗೆ ಪ್ರಧಾನಮಂತ್ರಿ ಅನ್ನುವಂಗ ಅವ್ರ ಗ್ರಾಮದ ಜನರು ಹಂಗ ಅನ್ಕೊಂಡಿರ್ತಾರ. ಇಲ್ಲ ನಾವೆಲ್ಲ ಪ್ರಜೆಗಳು ಅವ್ರು ನಮ್ಮ ರಾಜರು ಅಂತೇಳಿ. ಕೆಲವೊಂದಿಷ್ಟು ಊರಲ್ಲಿ ನಾನು ಹೋರಾಟ ಮಾಡುವಂತ 20-25 ವರ್ಷ ಹೋರಾಟದಲ್ಲಿ ಜಸ್ಟ್ ಪೊಲೀಸ್ ಸ್ಟೇಷನ್ ಒಂದೊಂದು ಕಂಪ್ಲೀಟ್ ಮಾಡೋದು ದೊಡ್ಡ ಅಪರಾಧ ಅಂತದು. ನಮಗಾಗುವಂತ ಅನ್ಯಾಯದ ವಿರುದ್ಧ ಪೊಲೀಸ್ ಸ್ಟೇಷನ್ ಕಟ್ಟಿ ಹತ್ತಿದ್ರ ಊರ್ ಗೌಡ್ ಹೇಳ್ತಾರ, ಅವ ದಲಿತ ಅಂದ್ರೆ ಅಲ್ಲಿ ವರ್ಡ್ ಶಬ್ದಗಳನ್ನ ದುರ್ಬಳಕೆ ಮಾಡ್ಕೊಂಡಿರ್ತಾರ. ಆ ವರ್ಡ್ ನಾವ್ ನಿಮ್ಗೆ ಹೇಳಕ್ ಆಗೋದಿಲ್ಲ, ಬೇರೆ ವರ್ಡ್. ಆ ಮಗ ಪೊಲೀಸ್ ಸ್ಟೇಷನ್ ಹತ್ತಿದ್ರೆ ಅವ್ನು ಊರ್ ಬಿಟ್ಟು ಹೊರಗಿಡ್ರಿ ಅಂತೇಳಿ ಅವ್ರ ಮನೆಯನ್ನ ಹೊರತಿಡ್ರಿ, ಅವ್ರಿಗೆ ಬಹಿಷ್ಕಾರ ಹಾಕ್ರಿ ಅನ್ನುವಂತ ಪದ್ಧತಿ ಇವತ್ತಿಗೂ ಜಾರಿ ಇದೆ. ಅಲ್ಲಿ ಸ್ಟೇಷನ್ಗಳದಾವ, ಅಲ್ಲಿ ಒಬ್ಬ ಗ್ರಾಮ ಪಂಚಾಯತಿನೋ, ತಾಲೂಕ್ ಪಂಚಾಯತಿನೋ, ಪಟ್ಟಣ ಪಂಚಾಯತಿನೋ, MLA ಇರ್ತಾನ. ಅಲ್ಲಿ 37 ಇಲಾಖೆಗಳು ಕೆಲಸ ಮಾಡ್ತಾ ಇರ್ತಾವ. ಕಾನೂನಿಗೆ ದೇಶದಲ್ಲಿ ಇಷ್ಟೆಲ್ಲ ಇದ್ರೂ ವ್ಯವಸ್ಥೆ ಯಾಕೆ ಹೋಗ್ಲಿಲ್ಲ, ಯಾಕೆ ಹೋಗ್ತಾ ಇಲ್ಲ? ಇದು ಬಹಳ ದೊಡ್ಡ ದುರಂತ. ಸಮಯ ಐತಿಲ್ರಿ, ಅದ್ರ ಇನ್ನೊಂದು ಆಯ್ತು ಹೋಗ್ಲಿಲ್ಲ ಅನ್ನುವಂಥದ್ದು ದೊಡ್ಡ ದುರಂತ. ನಾನು ಲೇಟ್ ಮಾಡಿ ಬಂದ್ರೆ ಮತ್ತೆ ನಾ ಕಡಿಮೆ ಮಾತಾಡ್ಬೇಕು, ಸಂಘಟಕರು ತಪ್ಪಿಲ್ಲ. ಯಾರು ಲೇಟ್ ಆಗಿ ಬರ್ತಾರೋ ಅವ್ರು ಲೇಟ್ ಆಗಿ ಶುರು, ಕಡಿಮೆ ಶುರು ಸಮಯ ಅವಕಾಶ. ನಾ ಬೇಗ ಬಂದಿನಂದ್ರೆ ಇನ್ನೊಂದು 5 ನಿಮಿಷ ಮಾತಾಡ್ತಿದ್ದೆ, ಹಾಗಾಗಿ ಮುಗಿಸ್ತೀನಿ. ಹಾಗಾಗಿ ಕಟ್ಟ ಕಡೆಯದಾಗಿ ಏನಂದ್ರ ದೇಶದ ಜನರಿಗೆ ಶಿಕ್ಷಣದ ಜೊತೆಗೆ ನೈತಿಕತೆಯ ಬೆಂಬಲದ ಅವಶ್ಯಕತೆ. ನೈತಿಕತೆ ನೋಡಪ್ಪ, ನೀವು ನಮ್ಮ ಅಣ್ಣತಮ್ಮರು, ಈ ದೇಶದ ಪ್ರಜೆಗಳು, ಈ ಗ್ರಾಮದ ಜನ ನೀವು ಅನ್ನುವಂತ ಮುಖಂಡ ತಗೋಬೇಕಾಗಿತ್ತು ನಮಗ. ಆ ಗ್ರಾಮ ಹೋಗ್ತೇನೆ, ಆ ಮಂದ್ಯಾವ, ನೀವು ಮಂದ್ಯಾವ, ಅವ್ರು ಕರಿಬೇಡ್ರಿ, ಇವ್ರು ಕರಿಬೇಡ್ರಿ, ಅವ್ರು ಅಲ್ಲಿ ಇರ್ಲಿ, ಇವ್ರು ಇಲ್ಲಿ ಇರ್ಲಿ ಅಂದ್ರ ಹೆಂಗ್ ಜಾತಿ ಹೋಗ್ಲಕ್ ಸಾಧ್ಯ ಐತಿ? ಇಂತ 10 ಕಾರ್ಯಕ್ರಮ ಅಲ್ಲ, ಸಾವಿರಾರು ಕಾರ್ಯಕ್ರಮಗಳನ್ನ ಮಾಡಿ ನಾವು ಹೊಯ್ಕೊಂಡು ಸಹಿತ ಜಾತಿ ಹೋಗಂಗಿಲ್ಲ. ಯಾಕಂದ್ರೆ ಮನೆ ಪರಿವರ್ತನೆ ಆಗದೆ ನಮ್ಮ ಗ್ರಾಮಗಳು, ನಮ್ಮ ಊರುಗಳು, ನಮ್ಮ ಮನೆ ಹೇಗೆ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಐತಿ? ನಾವು ಪರಿವರ್ತನೆ ಸ್ವಯಂ ಆಗಿ ನಾನು ಪರಿವರ್ತನೆ ಆಗದೆ ನನ್ನ ಊರ, ನನ್ನ ಮನೆಯ ಪರಿವರ್ತನೆ ಆಗ್ಲಿಕ್ಕೆ ಹೇಗೆ ಸಾಧ್ಯ ಐತಿ? ಹಾಗಾಗಿ ಅಂಬೇಡ್ಕರ್ ಸಾಹೇಬರ ಆಶಯ, ಬಸವರ ಆಶಯ, ಈ ದೇಶದ ಮಹಾನ್ ವ್ಯಕ್ತಿಗಳ ಆಶಯ, ಸಾಹಿತಿಗಳ ಆಶಯ, ನಾಡು ನುಡಿಯಾಗಿ ದುಡಿದಿರುವಂತವ್ರ ಆಶಯ ಏನಂದ್ರ ಇದು ಅಖಂಡ ಭಾರತ, ಅಖಂಡ ಕರ್ನಾಟಕವಾಗಿ ಉಳಿಬೇಕು. ಅಖಂಡ ಭಾರತ, ಅಖಂಡ ಕರ್ನಾಟಕ ಆಗಬೇಕಾದ್ರೆ ಅಖಂಡತೆ ನಮ್ಮ ಒಳಗಡೆ ಬರಬೇಕಾದ್ರೆ ಸಮಾನತೆ ಬರಬೇಕು. ಬಾಯಲ್ಲೇನೆ ಅಖಂಡತೆ, ಬಾಯಲ್ಲೇನೆ ಅಖಂಡ ಭಾರತ ಅಂದ್ರೆ ಆಗೋದಿಲ್ಲ. ಪ್ರತಿಯೊಬ್ಬರು ಪರಿವರ್ತನೆಯಾಗಿ, ಪ್ರತಿಯೊಬ್ಬರು ಬದಲಾವಣೆಯಾಗಿ, ಇವರು ನಮ್ಮ ಸಹೋದರ, ಇವರು ನಮ್ಮ ಸಹೋದರಿ, ಇವರು ನಮ್ಮ ಊರವರಿಗಿಂತ ಇವರು ನಮ್ಮ ಮನೆಯವರು ಅನ್ನುವಂತ ಭಾವನೆ ಯಾವಾಗ ಬರ್ತದೋ ಅವಾಗ ಮಾತ್ರ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ. ಕಡೆಯದಾಗಿ ಏನಪ್ಪಾ ಅಂದ್ರ ಶಿಕ್ಷಣವನ್ನ ಪಡ್ಕೋಬೇಕು, ಅದ್ರ ಜೊತೆಗೆ ಪ್ರಜ್ಞಾವಂತಿಕೆ ಇರಬೇಕು. ಊರು ಕೇರಿಗಳೆಲ್ಲ ನಮ್ಮ ಅನ್ನುವಂತ ಭಾವನೆ ಬಂದ್ರೆ ಮಾತ್ರ ದಮನಿತರಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇದೆ. ವಿಶೇಷವಾಗಿ ಯಾರನ್ನ ದಲಿತರ ಅಂತ ಇದೀರಿ, ಆ ದಲಿತರಿಗಿಂತಲೂ ಹೆಚ್ಚು ದಮನಿತರು, ಅಸ್ಪೃಶ್ಯರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಒಳಗಡೆ ಶೂದ್ರ ಈ ದೇಶದೊಳಗೆ 50-60% ಇದೀರಿ. ಆದ್ರೆ ಅವರೆಲ್ಲ ನಾವು ಸವರ್ಣೀಯರಂತ ಬೀಗ್ತೀರಿ. ನೀವು ಸವರ್ಣೀಯರಂತ ಬೀಗೋರೆಲ್ಲ ಶೂದ್ರ ಇದೀರಿ. ದಲಿತರ ಈ ದೇಶದೊಳಗೆ ಅತಿ ಶೂದ್ರ ಜನಾಂಗ. ಅವರು ದಲಿತರು ಅತಿ ಶೂದ್ರ ಜನಾಂಗ, ನಿಮ್ ಕೆಟಗರಿ ಇಲ್ಲ ಅವರು. ಆದ್ರೆ ಶೂದ್ರರು ನಾವು ಸವರ್ಣೀಯರು, ನಾವು ಗೌಡ್ರು, ನಾವು ದೊಡ್ಡವರು ಅಂತ ಹೊರಟಿದ್ದೀರಿ. ಈ ವರ್ಣ ವ್ಯವಸ್ಥೆ ಒಳಗೆ ಹೆಂಗತ್ತೆ ಅಂದ್ರೆ ನೀವು ದೊಡ್ಡವರಂದ್ರೆ ನಿಮ್ಗೆ ದೊಡ್ಡವ ಬದಾನ. ಅದ್ರೊಳಗೆ ಈ ಸವರ್ಣೀಯನ ದೊಡ್ಡವ ಒಂದಂದ್ರ ವೈಶ್ಯ ನಿನ್ನ ಮ್ಯಾಗದಾನ, ವೈಶ್ಯ ನಾ ದೊಡ್ಡವ ಒಂದಂದ್ರ ಕ್ಷತ್ರಿಯ ನಿನ್ನ ಮ್ಯಾಗದಾನ, ಕ್ಷತ್ರಿಯ ನಾ ದೊಡ್ಡವ ಅಂದ್ರ ನಿನ್ನ ಮ್ಯಾಗ ಬ್ರಾಹ್ಮಣ ಅದಾನ. ಅದಕ್ಕೆ ಈ ವರ್ಣಾಶ್ರಮ ಪದ್ಧತಿ ಹೋಗ್ಬೇಕು, ಸಮಾನತೆಯ ಭಾರತ ನಿರ್ಮಾಣ ಆಗಬೇಕು. ಈ ಸಂಘಟಕರಿಗೆಲ್ಲ ಧನ್ಯವಾದಗಳು ಅರ್ಪಿಸಿ ಇಂತಹ ಕಾರ್ಯಕ್ರಮಗಳು ಹೆಚ್ಚೆಚ್ಚು